ಯಾವ ಅನ್ಯಾಯ ಮಾಡಿದ್ದೀನಿ ನಾನು? ಹೇಳಿ ನೋಡೋಣ ಯಾವ ಅನ್ಯಾಯ ಆಗಿದೆ ಅಂತ. ಮಾಲಿಂಗ ಶಾಸ್ತ್ರಿ ಮಾತಾಡ್ತಾ ಹೇಳುದು, ಎಲ್ಲ ಲಿಂಗಾಯತ್ ಸಮಾಜಕ್ಕೂ ಕೂಡ ಹಣ ಕೊಟ್ಟಿದ್ದೀವಿ, ಸಮುದಾಯ ಭವನ ಹಾಸ್ಟೆಲ್ಗಳೆಲ್ಲ. ಬ್ರಾಹ್ಮಣ ಸಮಾಜಕ್ಕೆ ಎಲ್ರಿಗೂ ಕೂಡ ಹಣ ಕೊಟ್ಟಿದ್ದೀವಿ, ಸಮುದಾಯ ಭವನಗಳಿಗೆ, ದೇವಸ್ಥಾನಗಳಿಗೆ. ಕುಂಬಾರಿಗೆ ಕೊಟ್ಟಿದ್ದೀವಿ, ತಮಿಳರಿಗೆ ಕೊಟ್ಟಿದ್ದೀವಿ, ಕುರುಬರಿಗೆ ಕೊಟ್ಟಿದ್ದೀವಿ, ದಲಿತರು ಕೊಟ್ಟಿದ್ದೀವಿ, ಗೋಣಿಗರಿಗೆ ಗೋಣಿಗರಿಗೆ ಕೊಟ್ಟಿದ್ದೀವಿ, ವಿಶ್ವಕರ್ಮ ಕೊಟ್ಟಿದ್ದೀವಿ, ಮರಾಠ ಕೊಟ್ಟಿದ್ದೀವಿ, ಸವಿತಾ ಸಮಾಜ ಇಂಥ ಸಮಾಜದವ್ರು ಇಲ್ಲಿ ಕೂತಿದ್ದೀರಲ್ಲ, ಎಲ್ಲ ಸಮಾಜದವ್ರಿಗೂ ನಾನು ಹಣ ಕೊಟ್ಟಿದ್ದೀನಿ ಅಂತ ನನಗೆ ಸಂತೃಪ್ತಿ ಇದೆ. ಯಾವುದೋ ಜನ್ಮದಲ್ಲಿ ನಿಮ್ಮ ಮಕ್ಕಳಾಗಿ ನಾನು ಹುಟ್ಟಿದ್ ನನಗೆ ಗೊತ್ತಿಲ್ಲ. ಈ ಜನ್ಮದಲ್ಲಿ ಎಲ್ಲ ಸಮಾಜಗಳಿಗೂ ಕೂಡ ಋಣ ತೀರಿಸಿ ಅವ್ರಿಗೆ ಹಣ ಕೊಟ್ಟಿದ್ದೀವಿ ಅಂತ ಹೆಮ್ಮೆ ಇದೆ. ಅದಕ್ಕೋಸ್ಕರ ನೀವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು, ಇದು ನನ್ನ ಪ್ರಾರ್ಥನೆ. ನಾನು ಅದಕ್ಕೋಸ್ಕರ ಹೇಳಿದೆ, ನಿಮ್ಮ ಓಟ್ ಒಂದ್ರೆ ಕೊಟ್ಟರೆ ಸಾಕಲ್ಲ, ನೀವು ಬಂದಿರೋರೆಲ್ಲರೂ ಕೂಡ ಬೂತ್ನಲ್ಲಿ ಓಡಾಟ ಮಾಡಿ ನಾಯಕರಾಗಿರೋರು. ನೀವು ನಾಯಕರಾಗಿ ನಿಮ್ಮ ಬೂತ್ನಲ್ಲಿರುವಂಥ ಪ್ರತಿ ಮನೆಗೂ ಹೋಗಿ ಕೇಳಬೇಕು, ಈಶ್ವರಪ್ಪನ ಚುನಾವಣೆ ನಿಲ್ಲಿಸಬೇಕು ಅಂತ, ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ, ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಯಾರು ಇವತ್ತಿನ ತನಕ ಈ 10-12 ದಿನದಲ್ಲಿ ನಾವು ಕೊಡಲ್ಲ ಅಂತ ಒಬ್ಬರೇ ಒಬ್ರು ಹೇಳಿಲ್ಲ. ಕಾಂಗ್ರೆಸ್ನವ್ರು ಆದಿಯಾಗಿ ಹೇಳಿದ್ನಲ್ಲ, ಅವ್ರು ಹೇಳ್ತಾರೆ. ಜನತಾದಳ ಅಂತೂ ನಾಮಕಾವಸ್ಥೆ ಯಡಿಯೂರಪ್ಪನವ್ರ ಮಕ್ಕಳ ಜೊತೆಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನಾನು ಹೇಳ್ತೇನೆ, ಆ ಜನತಾದಳ ಹೋಲ್ಸೇಲ್ ನಮ್ಮ ಜೊತೆ ಬಂದ್ಬಿಟ್ಟಿದೆ, ಹೋಲ್ಸೇಲ್. ನಾಳೆ ಭದ್ರಾವತಿನಲ್ಲಿ ಅತಿ ಹೆಚ್ಚು ಜನತಾದಳದ ನಾಯಕರು ಸೇರ್ತಾ ಇದ್ದಾರೆ. ನನಗೆ ಅಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ ಇದ್ದೀನಿ. ಸುಮಾರು 28-30 ಸಾವಿರ ತಮಿಳರದಿದೆ. ಆ ತಮಿಳರ ನಾಯಕರೆಲ್ಲ ತೀರ್ಮಾನ ಮಾಡಿದ್ದಾರೆ, 21ನೇ ತಾರೀಕು ದೊಡ್ಡ ತಮಿಳರು ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಯಾಕೆ ಈ ಅಂಶಗಳು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲೆಲ್ಲ ಮೊದಲನೇ ಬಾರಿ ನಾನು ಹೋಗ್ತಾ ಇರೋದು. ಆದರೆ ಇಲ್ಲಿ ಕೂತಿರೋ ಜೊತೆಗೆ 100 ಸಭೆಗಳು ಮಾಡಿದ್ದೀನಿ. ನಿಮಗೂ 100 ಕೆಲಸಗಳಾಗಿದ್ದು ಗೊತ್ತಾಗಿದೆ. ನೀವು ಮನೇಲಿ ಕೂತ್ಕೊಂಡು ಚುನಾವಣಾ ದಿನ ಬಂದು ಒಂದು ಓಟ್ ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಇಡೀ ಜಿಲ್ಲೆ ಎಲ್ಲಾರು ಇದ್ರೆ ಫೋನ್ ಮಾಡ್ತಿರೋ, ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತಿರೋ, ಅವ್ರಿಗೆ ಹೋಗಿ ಹೇಳಿ, ಈ ಬಾರಿ ನೀವೆಲ್ಲರೂ ಈಶ್ವರಪ್ಪನಿಗೆ ಓಟ್ ಕೊಡಬೇಕು, ಅವ್ರ ಗುರುತು ಇಂಥದ್ದಿದೆ. ಅವ್ರು ಕೇಳ್ತಾರೆ ತಕ್ಷಣ ಗುರುತು, ಈ ಸರಿ ಕಮಲ ಅಲ್ಲ ಅಂತ ಹೇಳಬೇಕು, ಒತ್ತೊತ್ತು ಹೇಳಬೇಕು. ಹೇಳಿಬಿಟ್ಟು ಈ ಗುರುತನ್ನು ಕೂಡ 19ನೇ ತಾರೀಕು ನಂತರ ತಿಳಿಸಿ. ಅತಿ ಹೆಚ್ಚು ಅಂತರ ಮತ್ತೆ ಹೇಳ್ತೇನೆ, ಆರಂಭದಲ್ಲಿ ನಾನು ಅನೇಕರು ಹೇಳ್ತಾ ಇದ್ರು, ಸರ್ ನಿಮ್ಗೆ ವಾಪಸ್ ತೆಗೆಸ್ಬಿಡ್ತಾರ ಸರ್, ಗ್ಯಾರಂಟಿ ನಿಲ್ತೀರಾ ಸರ್, ಇದನ್ನ ಅನೇಕರು ಹೇಳ್ತಾ ಇದ್ರು. ನಿಲ್ತೀನಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗದಲ್ಲಿರೋಂಥ ನಾಯಕರುಗಳು ನಿಮ್ಮ ಮನೆಗಳಿಗೂ ಬಂದ್ಯಾರು, ಇಲ್ರಿ ಅವ್ರು ವಾಪಸ್ ತೆಗೆಸ್ಬಿಡ್ತಾರೆ ಹೇಳ್ತಾ ಇದ್ರ ಅಲ್ಲ. ಇವಾಗ ಹೇಳ್ತೀನಿ, ಪಕ್ಕದಲ್ಲಿ ಗಣಪತಿ ದೇವಸ್ಥಾನ, ಹಿಂಭಾಗದಲ್ಲಿ ಶನೀಶ್ವರ ದೇವಸ್ಥಾನ, ಆ 2 ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಚುನಾವಣೆ ನಿಲ್ತೇನೆ. KS ಈಶ್ವರಪ್ಪಾಜಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಎಷ್ಟ್ರಿ ಮೋಸ, ಲೆಕ್ಕ ಇಲ್ಲದಷ್ಟು ಮೋಸ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನ ಕಣ್ಣೀರಾಗ್ತಾ ಇದ್ದಾರೆ. ಇವ್ರು ಬೇಕಾದವ್ರಿಗೆ ಮಾತ್ರ ಟಿಕೆಟ್ ಕೊಡಿಸ್ತಾರೆ.